ಹಂಗ್ ಮಾಡ್ಕೊಂಡಿದ್ದೆ ಹಿಂಗೆ ತೆಗ್ದುಬಿಟ್ಟವ್ರೆ. ಇನ್ನೇನು ಸಮಾಚಾರ? ಏನು ಇಲ್ಲ, ಇನ್ನೊಂದ್ ಮನೆ ಮಾಡ್ಬಿಡೋಣ ಅಂತ. ಇದು ಒಂದೇ ಕಡೆ ನೀನ್ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು. ಕಾಲ್ ಓಕೆ, ಇವತ್ತು ನೀವು ಅನ್ಕೋಬೋದು ಏನು ಇವತ್ತು ದಿಲೀಪ್ ಬಂದ್ಬಿಟ್ಟಿದ್ದಾರೆ ವ್ಲಾಗಲ್ಲಿ ಅಂತ. ಸೊ ಕವಿತಾ ಅವರೆಲ್ಲ ಆಚೆ ಹೋಗಿದ್ದಾರೆ, ಬರಲಿ ಮನೆಗೆ, ಆವಾಗ ಸ್ವಲ್ಪ ಪ್ರ್ಯಾಂಕ್ ಥರ ಮಾಡಿ ಇರಿಟೇಟ್ ಮಾಡೋಣ, ಏನಂತೀರಾ? ಫುಲ್ ಇರಿಟೇಟ್ ಮಾಡ್ತೀನಿ ಇವತ್ತು, ನೋಡೋಣ ಏನಂತಾಳೆ, ಎಷ್ಟು ಬರ್ನ್ ಆಗ್ತಾಳೆ, ಆದಷ್ಟು ಟ್ರೈ ಮಾಡ್ತೀನಿ ಬರ್ನ್ ಮಾಡೋಕ್ಕೆ. ಓಕೆ, ವೆಯ್ಟ್ ಆ್ಯಂಡ್ ವಾಚ್. ಏನ್ ನಿದ್ದೆ ಬರ್ತಿದ್ಯಾ? ಮುಖ ಎಲ್ಲ ಏನೋ ಹಂಗ್ ಮಾಡ್ಕೊಂಡಿದ್ಯಾ? ಏನಿಲ್ಲ, ನಾನ್ ತೆಗ್ದಿರೋ ಆಂಗಲೇ ಕರೆಕ್ಟ್ ಆಗಿದೆ. ಆಯ್ತು, ನಿನ್ನ ಮುಖ ಥರನೇ ಇದೆ. ಹೌದಾ? ಆಯ್ತು ಬಿಡು, ನನ್ ಮುಖ ಚೆನ್ನಾಗಿದೆ. ನಾನು ಅದನ್ನೇ ಹೇಳಿದ್ದು. ನೀನ್ ತೆಗ್ದಿರೋದ್ ತೋರ್ಸವಾಗ್ಲ ಕ್ಯಾಮ್ರಾ ವೈಡ್ ಆಂಗಲ್ ತೋದೇ ಆಗಿಲ್ಲ, ಹಿಂಗೆ ತೆಗ್ದುಬಿಟ್ಟವ್ರೆ. ಇನ್ನೇನು ಸಮಾಚಾರ? ಏನು ಇಲ್ಲ, ನಾನ್ ಇಟ್ಕೊಂಡಿರೋ ಆಂಗಲ್ ಅಲ್ಲಿ ಏನು ಇನ್ನ ನಿದ್ದೆ ಬರ್ತಿರೋ ತರ ಇದೆ ಮುಖ. ನಂಗ್ ನಿದ್ದೆ ಬರ್ತಿದೆ. ನಿಂಗೆ ನಿದ್ದೆ ಬರ್ತಾ ಇದೆ. ನಾನು ಎದ್ದಿದ್ದೆ ಎಷ್ಟೊತ್ತು? 12 ಗಂಟೆಗಲ್ಲ. ಮಲಗಿರೋದು 3:30, 3:30 3:30 ಬೆಳಿಗ್ಗೆ ಮಲಗಿರೋದು. ಶಿಫ್ಟ್ ಮುಗಿಸ್ಕೊಂಬಂದು ಇನ್ನೇನಮ್ಮ ನಿಂತರ ನಾನು ಅಷ್ಟೊತ್ತಿಗೆ ಮಲಗಿದ್ದೀನಿ. ನಿಂತರ ಸುಖಪೂಷಿದಾರಲ್ವ? ನಾನು ಅಷ್ಟೊತ್ತಿಗೆ ಮಲಗಿರೋದು ತಾನೇ. ಯಾಕೆ? ನಾನು ಎದ್ದಿದ್ದೆ ಅಲ್ವಾ. ನಿನ್ನ ಹಣೆ ಬರೋದು, ನಾನೇನ್ ಮಾಡಕ್? ಹಣೆ ಬರ ಅಲ್ಲ, ಮಲ್ಕೊಂಡಿದ್ದೆ ಗೈಸ್. ರಾತ್ರಿ 1 ಗಂಟೆ 12:30 ಕಾಲ್ ಮಾಡ್ಬಿಟ್ಟು ಹೇಳ ಹೇಳು. ಎದ್ದಿರು ಇವಳೊಬ್ಳು ಮಧ್ಯದಲ್ಲೇ ಎಂಪೈರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಎಂಪೈರ್ಗೆ ಹೋಗ್ಬಿಟ್ಟು ಚಿಕನ್ ಎಲ್ಲ ತಗೊಬಂದ್ಬಿಟ್ಟು ಅಷ್ಟೊತ್ತಲ್ಲೆಲ್ಲ ತಿನ್ಬಿಟ್ಟು ಆಮೇಲೆ ನಿದ್ದೆ ಬಂದಿದ್ದು ಹೊಟ್ಟೋಯ್ತಾ. ಆಮೇಲೆ ಮಲ್ಗಕ್ ಹೋಗಿರೋದು 3:30 ಮಲ್ಕೊಂಡಿರೋದು. ಚಿಕನ್ ಎಲ್ಲ ತಿನ್ಬಿಟ್ಟು ಫಸ್ಟ್ ಹೇಳ್ಬಿಡ್ಬೇಕು, ಏನಂತ? ಆತರ ಏನಾದ್ರು ಪ್ಲಾನ್ ಇದ್ರೆ ಇವಾಗ ಸ್ವಲ್ಪ ಕಮ್ಮಿ ಮಾಡು ಅಂತ. ಈಗ ಓಕೆ, ನಾನೇನೋ ನಿನ್ಗೆ ಹೇಳ್ದೆ ಅಂತ ಇಟ್ಕೋ. ಆ ಟೈಮ್ ನಂಗೆ ತಿನ್ಬೇಕು ಅನಿಸ್ತಾ ಇತ್ತು, ಹೇಳ್ದೆ. ಆಮೇಲೆ ಮನೆಗೆ ಬರೋ ಟೈಮ್ಗೆ ತಿನ್ಬೇಕು ಅನ್ನಿಸ್ತಾ ಇರ್ಲಿಲ್ಲ, ಅವಾಗ ನಾನು ತಗೊಂಡ್ ಬರಲ್ಲ. ಅವಾಗ ಹೇಳ್ಬಿಟ್ಟಿರ್ತಿರಲ್ಲ, ಅವಾಗ ತರ್ಬೇಕು. ಅದಕ್ಕೆ ನಾನು ಹೇಳಲ್ಲ. ಸರ್ಪ್ರೈಸ್ ಶುಡ್ ಆಲ್ವೇಸ್ ಬಿ ಲೈಕ್ ಎ ಸರ್ಪ್ರೈಸ್. ಸರ್ಪ್ರೈಸ್ ಅಂದ್ಬಿಟ್ಟು ಇಲ್ಲಿ ಊಟ ಜಾಸ್ತಿ ಹೋಗ್ತಾ ಇರುತ್ತೆ ಮೊಟ್ಟೆಗೆ. ಆಯ್ತು, ಬೇಡ ತಿನ್ಬೇಡ ಬಿಡು. ನೀನ್ ಯಾರು ಫೋರ್ಸ್ ಮಾಡೋದ್ನ ತಿಂದೆ ಇರಕ್ಕಾಗತ್ತಾ? ಮತ್ತೆ ಅದನ್ನ ನಿನ್ ಕ್ರೇವಿಂಗ್. ನಾನು ಹೇಳದ್ ನನಗೆ ತಿನ್ನು ಅಂತ. ತಿಂದೇರ ನಾನು ಇನ್ನೊಂದ್ ದಿನ ತಿಂತೀನಿ, ಬೆಳಗ್ಗೆ ತಿಂತೀನಿ ಅಂತ. ನಿನ್ನೇನ್ ತಿನ್ಲೇಬೇಕು ಅಂತ ಫೋರ್ಸ್ ಮಾಡ್ತಾನೆ. ತಗೋಬರ್ತೀನಿ ಅಂತ ಹೇಳಿದ್ ಯಾರು? ತಗೊಂಡ್ ಬರ್ತೀನಿ ಅಂದೆ, ನೀನ್ ತಿನ್ನೋದಿಲ್ಲ. ಹಂಗಾರೆ ಸುಮ್ನೆ ಹೇಳದ? ತಗೊಂಡ್ ಬರ್ತೀನಿ, ನಿನಗ್ ಕೊಡ್ತೀನಿ ಅಂದ. ನಿನಗ್ ಕೊಡ್ತೀನಿ ಅಂದ. ಆಯ್ತು ಇರ್ಲಿ ನಾನು ನೋಡ್ಕೋತೀನಿ. ಮಕ್ಕಳನ್ನ ನೋಡಿದ್ರೆ ಏನೋ ಬರೀ ತಗೋಬರ್ತೀನಿ ಅಂದ್ರೆ ಹಂಗಾರೆ ನಾನು ಎದ್ದಿರ್ಬಾರ್ದ, ಇನ್ಮೇಲೆ ಮಲ್ಕೊಂಬಿಡ್ಲಾ? ನಾನ್ ಹೇಳಿದ್ದು ಯಾರೋ ಗಾಡಿ ತಗೊಂಡೋದ್ರು ಅಂತ ಸೌಂಡ್ ಆಗುತ್ತಲ್ಲ ನಿನ್ಗೆ, ಗಾಬರಿ ಆಗ್ತೀಯ ಅನ್ನೋ ಉದ್ದೇಶದಿಂದ ನಾನು ನಿನ್ಗೆ ಹೇಳಿದ್ದು. ನಾನು ಚೆಕ್ ಮಾಡ್ತಿದ್ದೆ ಅಪ್ಪ. ಹಂಗಾರೆ ಇನ್ಮೇಲೆ ಹೇಳ್ದೆ ಇದ್ರು ಓಕೆ ಅಲ್ಲ? ಫೈನ್, ಓಕೆ, ಕ್ಯಾಮ್ರಲ್ಲಿ ಚೆಕ್ ಮಾಡ್ಕೊ ಅಂತೀನಿ ಅಷ್ಟೇ. ರೆಕಾರ್ಡಿಂಗ್ ಅಲ್ಲಿ ಇದೆ ಗಾಯ್ಸ್. ನೆಕ್ಸ್ಟ್ ಅವಳು ಏನಾದ್ರು ನಾನು ಎಲ್ಲಾರ ಫಾರ್ ಎಕ್ಸಾಂಪಲ್ ಗಾಡಿ ತಗೊಂಡು ಹೋಗಿದ್ದೆ ಅನ್ಕೊಳ್ಳಿ, ಅವತ್ತು ವ್ಲಾಗ್ ಅಲ್ಲಿ ಹೇಳ್ತಾಳೆ ನೋಡಿ, ಬಂದ್ರು ಹೇಳ್ದೆ ಕೇಳ್ದೆ ಗಾಡಿ ಎತ್ಕೊಂಡು ನಾವ್ ಏನ್ ಅನ್ಕೊಳ್ಳೋಣ, ಈ ತರ ಎಲ್ಲ ಹೇಳ್ತೀನಿ. ಡಿಪ್ರೆಷನ್ ಅವಾಗ ಹಂಗಂದ್ರೆ ಅವಳಿಗೆ ಅವಾಗ ಏನ್ ಮಾಡ್ಬೇಕು ಹೇಳಿ? ನಾನು ಹಂಗಿದ್ರೆ ನಿನ್ನೆ ಫೋನ್ ಮಾಡಿ ಹೇಳಿದ್ದು ಬರೀ ಆ ಒಂದ್ ರೀಸನ್ಗ? ಹೌದು, ಯಾಕಂದ್ರೆ ನೀನ್ ಮನೇಲಿರೋಳ್ಗೆ ಹಂಗಿದ್ರೆ ಹೇಳ್ಬೇಕಿತ್ತು. ಬರೀ ನನ್ ಗಾಡಿ ಎತ್ಕೊಂಡು ಹೋಗ್ತೀನಿ, ಸರಿ ಆಯ್ತು, ಚಿಕನ್ ತರ್ತೀನಿ ಯಾಕೆ ಹೇಳ್ಬೇಕು? ನೀನ್ ತಿನ್ಬೇಡ ಅಂತ ಹೇಳ್ಬೇಕಿತ್ತು. ಎಂತ ಬುದ್ಧಿ ನೋಡಿ ಗೈಸ್, ಬರೀ ತಾನ್ ತಿನ್ನಕಂತೆ ತಂದಿದ್ದು, ನನ್ಗೇನ್ ಗೊತ್ತು?
ಅಯ್ಯೋ ನನ್ ಗಂಡ ನನ್ಗೋಸ್ಕರನು ತಂದವನೆ ಅಂತ ತಿನ್ಬಿಟ್ಟೆ. ಕಾಯ್ಕೊಂಡಿರ್ತಾಳೆ. ವಾರದಲ್ಲಿ 3 ದಿನ 4 ದಿನ ಬೇಕಾದ್ರೆ ತಿಂತಾಳೆ. ದಟ್ಸ್ ಫೈನ್, ಓಕೆ. ನಾನು ನೆನ್ನೆ ಅವಳಿಗೆ ಫೋನ್ ಮಾಡಿ ಹೇಳಿದ್ದು ಇಷ್ಟೇ, ನಾನು ಈಗ ಎಂಪೈರ್ಗೆ ಹೋಗಿ ಬರ್ತಾ ಇದ್ದೀನಿ, ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೇಳಿಲ್ಲ ಅವಳಿಗೆ. ನೀನು ಕಾಯ್ಕೊಂಡು ಕೂತ್ಕೊ ಅಂತ ಯಾರು ಹೇಳಿದ್ದು ನಿನಗೆ? ನನಗೆ ತಿನ್ಬೇಕು ಅನ್ಸ್ತು, ನಾನು ಹೋಗ್ತೇನೆ. ಆಯ್ತು ಗೈಸ್, ನೆಕ್ಸ್ಟ್ ಟೈಮ್ ಏನಾದ್ರು ಹಂಗೆ ಹೇಳಿದ್ರೆ ಮಾಡ್ತೀನಿ. ಏನಂತ? ಲಾಕ್ ಒಂದೊಂದ್ಸಲ ಕೀ ಎತ್ಕೊಂಡು ಹೋಗಿರಲ್ವಲ್ಲ, ಅವಾಗ ನಾನು ಮಲ್ಕೋತೀನಿ, ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಒಂದು ಸೊಲ್ಯೂಷನ್ ಕಂಡಿಡಿದೀನಿ. ಇನ್ನೊಂದ್ ಮನೆ ಮಾಡ್ಬಿಡೋಣ ಅಂತ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಇದು ಒಂದೇ ಕಡೆ ನೀನ್ ನನ್ನ ಮನಸ್ಸಿಂದ ಮಾತನ್ನ ಅರ್ಥ ಮಾಡ್ಕೊಳ್ಳೋದು. ಕಾಯ್ತಾ ಇರ್ತಾರೆ ಅಲ್ಲ. ಈಗ್ಲೂ ಅಷ್ಟೇ, ಅವಳು ನನ್ನ ತಪ್ಪ ಅರ್ಥ ಮಾಡ್ಕೊಂಡೆ. ಇನ್ನೊಂದು ಮನೆ ಮಾಡೋಣ, ಇವಳು ತೆಗಿದೆ 2 ಡೋರ್, ಅಲ್ಲೋಗಿ ಮಲ್ಕೊಳಕಷ್ಟೇ. ಇವಳು ಹೇಳೋ ಅರ್ಥ ಬೇರೆ. ನಾನ್ ಹೇಳಿದ್ದು ಅದೇ, ನೀವ್ ಫುಲ್ ಖುಷಿಯಾಗಿ ಮಂದಾಳದ ಮಾತಂತಲ್ಲ ಯಾಕೆ ಹೇಳ್ಬೇಕು? ಮೇಲೆ ಇನ್ನೊಂದು ತಾನೆ, ಅಲ್ಲೇ ಮಲ್ಕೊಂತೀನಿ. ಕಾಕಿನೇ ಎತ್ಕೊಂಡು ಹೋಗಿದ್ದೀನಿ ಆಗ್ಲೂ. ಆಯ್ತಾ, ಏನ್ ಮಾಡ್ತಿದ್ಲು? ನಂಗೆ ಮಧ್ಯರಾತ್ರಿ ಬರೋದು, ಎದ್ದೊಳೋದು, ಡಿಸ್ಟರ್ಬ್ ಆಗೋದು, ನನ್ನ ನಿದ್ದೆ ಕೇಳೋದು. ಓಕೆ, ನನಗೊಂದು ಸ್ವಲ್ಪ ಅನುಕೂಲ ಆಗುತ್ತಾ? ಆರಾಮಾಗಿ ಮಲ್ಕೊ ಒಬ್ನೇ. ಏನ್ ಅನುಕೂಲ ಒಬ್ನೇ ಮಲ್ಕೊಳ್ಳೋದ್ರಿಂದ? ಏನಿಲ್ಲ. ಏನ್ ಸಾರು? ಬೇಳೆ ಸಾರು. ನಿನ್ನೆ ರಾತ್ರಿ ಕೇಳಿದೀನಿ ಏನ್ ಸಾರು ಮಾಡ್ಲಿ ಅಂತ. ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಮಾಡು ಬೇಳೆ ಸಾರು ಅಂತ ಹೇಳಿದ್ದು. ಚೆನ್ನಾಗಿ ಮಾಡಿದ್ಯಾ? ಇವಾಗ ಬೇಳೆ ಸಾರು ಅಂದ್ರೆ ಚೆನ್ನಾಗಿ ಮಾಡಿದ್ಯಾ ಮಕ್ಕ? ಹಿಂಗಿ ಚೆನ್ನಾಗಿ ಮಾಡಿದ್ಯಾ ಅಂತ ಕೇಳ್ತಾ ಇದೀನಿ. ನಾನ್ ತಿಂದಿಲ್ಲ. ಮತ್ತೆ ಹಂಗಾರೆ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟು ಮಾಡ್ಬಿಟ್ಟು ಹೆಂಗಂದ್ರೆ ಹಂಗ್ ಮಾಡ್ಬಿಟ್ಟಿರ್ತೀನ ಅಡ್ಗೆ ನಾನು. ಓ ಹೆಂಗಂದ್ರೆ ಹಂಗ್ ಮಾಡ್ತೀನಿ ಅಡಿಗೆ. ನನ್ ಗೊತ್ತು ನಾನ್ ಚೆನ್ನಾಗ್ ಮಾಡಿರ್ತೀನಿ ಅಂತ. ನನ್ ಮಕ್ಕ ಇದ್ದಾಗ ಪ್ರತಿ ಸರಿ ಏನು ಮಕ್ಕ ಇದ್ದಾಗ ಮಾಡಿರ್ತೀನಿ ಅಂತ. ಅದು ಫೈನ್, ಟೇಸ್ಟ್ ಮಾಡಿ ನೋಡ್ದ ಓಕೆ ಹೆಂಗಿದೆ ಏನು ಹೆಂಗಿತ್ತು ನೋಡಿಲ್ಲ ಅಂದೆ. ಚೆನ್ನಾಗಿತ್ತು. ಈಗ ಚೆನ್ನಾಗಿಲ್ದೇ ಇರ್ಬೇಕು. ಯಾಕೆ ಟೇಸ್ಟ್ ಮಾಡ್ದ? ಟೇಸ್ಟ್ ಮಾಡಿ ಹೆಂಗಿದೆ ಯಾವಾಗ? ಡಬ್ಬಾ ತರ ಇದೆ. ಆಮೇಲೆ ಇಷ್ಟು ಬೇಳೆ ಹಾಕಿ, ಅದು ಬೇಳೆ ಸಾರಾದ್ರೆ ಹೆಂಗೆ ರುಚಿಕರವಾಗಿ. ಈರುಳ್ಳಿ ಜಾಸ್ತಿ ಹಾಕಿರೋದಕ್ಕೆ ಜಾಸ್ತಿ ಹಾಕ್ರೆ ಏನ್ ರುಚಿ ಕೆಡಲ್ಲ, ಏನಿಲ್ಲ, ಇನ್ನೂ ರುಚಿ ಬರುತ್ತೆ. ನಾರ್ಮಲ್ ತಪ್ಪಲೆ ಬೇಳೆ ಹಾಕಿರೋದು. ಹಾಕಿ ಒಗ್ಗರಣೆ ಕೊಟ್ಟು ನೋಡಿ, ಎಲ್ಲ ನಾನೇ ಹೇಳ್ಕೊಡ್ಬೇಕು. ಹಾಯ್ ಅಣ್ಣಂದಿರ, ಈ ವಿಡಿಯೋ ಮಾತ್ರ ಮಹಿಳೆಯರಿಗೆ ಮಾತ್ರ. ಗಮನ ಇಟ್ಟು ಕೇಳ್ಕೊಳ್ಳಿ. ಅಡಿಗೆ ಮಾಡುವ ವಿಧಾನವನ್ನು: ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಾಕಿ, ಎಣ್ಣೆನ ಉಯ್ದಾಕಿ, ಕರಿಬೇವು ತರ್ದಾಕಿ, ಅವರೆಕಾಳು ಹುರ್ದಾಕಿ, ಬದನೆಕಾಯಿ ಮರ್ದಾಕಿ, ಬೆಳ್ಳುಳ್ಳಿ ಗುದ್ದಾಕಿ, ಈರುಳ್ಳಿ ಕುಯ್ದಾಕಿ, ಸಾಂಬಾರ್ ಪುಡಿ ಉದುರಿಸಾಕಿ, ಹುಣಸೆ ಹಣ್ಣ ಉಯ್ದಾಕಿ, ಕುಕ್ಕರ್ ಮುಚ್ಚಾಕಿ, ಆಮೇಲೆ ತಿಂದಾಕಿ. ಇವರೆಲ್ಲ ಒಂದು ವ್ಲಾಗ್ ಮಾಡ್ತಾ ಇದೀನಿ ಅಂತ ಬಿಲ್ಡಪ್ ಗೈಸ್. ಸುಮ್ನೆ ಏನ್ ನಾನ್ ಮಾಡದೇ ಇಲ್ಲ ಅಡಿಗೆ ಚೆನ್ನಾಗಿ. ಓಕೆ, ಈಗ ಒಂದು ಚಾಲೆಂಜ್ ತಗೊಂತ. ಯಾವತ್ತಾದ್ರೂ ಒಂದ್ ನಿಮಿಷ, ಎಲ್ಲಾರ್ಗೂನು ಯಾವತ್ತಾದ್ರೂ ಒಂದೊಂದ್ ದಿನ ಹೌದು ಕೆಡುತ್ತೆ, ಒಂದ್ ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ. ಕೆಡುತ್ತೆ ಅಲ್ಲ, ಸ್ವಲ್ಪ ಹಂಗೆ ಅದನ್ನೇ ಹೆಂಗ್ ಮಾಡಿದ್ಯಾ ನೋಡು, ಬೇಳೆ ಸಾರು ಅಂದ್ರೆ ಹೆಂಗಿರ್ಬೇಕು. ನಾನ್ ಮಾಡಿರೋ ತಿಂದಿರೋ ಟೇಸ್ಟ್ ಗೆ ತಾನೇ ಗೊತ್ತಿರುತ್ತೆ. ಓ ಹಿಂಗಿರುತ್ತೆ, ಓ ಚೆನ್ನಾಗ್ ಮಾಡಿದ್ಯಾ ಅಂತ ಎಷ್ಟೆಲ್ಲ ಹೇಳಿಲ್ವಾ? ಯಾವಾಗ ಹೇಳಿದೀನಿ? ಡೌರಾಜ ಏನಪ್ಪ ನಿಂದು? ನೆಕ್ಸ್ಟ್ ನಿನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಡ, ಹುಚ್ಚುಡಿದ್ ಬಿಡ್ತೇನೆ ನನಗೆ. ಇದೇ ಆಗೋಯ್ತು, ಕಾಲೇಜಿಂದ ಇದೇ ಆಗೋಯ್ತು, ಬರೀ ಡೌರಾಜ. ಹೌದಪ್ಪ, ಇವಳು ಕ್ವೀನ್ ಎಲಿಜಬೆತ್ ಅವ್ರ ಮಗಳು, ನಾನು ಡವ್ ಮಾಡಿ ಇವಳನ್ನ ಹಾಕೊಂಡು ಈ ತರ ಡವ್ ಹೊಡಿಯೋದು. ನಾನೇ ಹೋಗಿ ಹಿಡಿದೀನಿ, ನಂಗೆ ಗೊತ್ತಿಲ್ಲವಾ ಅಂತ, ಚೆನ್ನಾಗಿದೆ ಅಂತ ಹೇಳದ್ನ ಅಂತ. ಡವ್ ಇವಳಿಗೆ ಡವ್ ಮಾಡಿ ನಾನು ಹೋಗಿ ನೋಡ್ಕೊ ಹೋಗಿ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಚೆನ್ನಾಗಿದೆ, ಭಾರಿ ಚೆನ್ನಾಗಿ. ನಿನ್ ಮುಖ ನೋಡ್ಕೋಗಿ, ಎದ್ ಮುಖ ಹೆಂಗಿದೆ ನೋಡು. ಬ್ರೌನಿ ಸುಂದರ ಸುರ ಸುಂದರ. ಐ ಆಮ್ ಬ್ರೌನಿ. ಕಪ್ಪು ಕಸ್ತೂರಿ, ಕಲ್ಮಶ ಇರಲ್ಲ ನಮ್ಮ ಮನಸ್ಸಲ್ಲಿ.
ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಓ ನಾವು ಕಲ್ಮಶ ತುಂಬಿಕೊಂಡಿದೀವಾ ಹೇಳದ್ನಾ ಮತ್ತೆ ನೋಡಿ, ಇದನ್ನೇ ನಾನು ಹೇಳಲ್ಲ, ನಾನು ಹೇಳ್ತಾ ಇದ್ರೆ ಅವಳಿಗೇನೋ ನಾನು ಕಲ್ಮಶದ ಬಗ್ಗೆ ಮಾತೇ ಆಡಿಲ್ಲ. ಹೇಳಿದ್ದು ನನ್ನ ಬಗ್ಗೆ. ಕಪ್ಪು ಕಸ್ತೂರಿ, ನಾವು ಕಲ್ಮಶ ಇರಲ್ಲ ಮನ್ಸಲ್ಲಿ ಅಂತ ಅಷ್ಟೇ. ಅದನ್ನ ಇವಳು ಯಾಕೆ ಪರ್ಸನಲ್ ಆಗಿ ತಗೋಬೇಕು? ನಾನು ಏನ್ ಪರ್ಸನಲ್ ಆಗಿ ತಗೊಂಡಿಲ್ಲ ಆಯ್ತಾ. ನಾನು ಏನ್ ಮಾಡ್ಲಿ ಇವಳಿಗೆ ತಗೊಂಡ್ರೆ? ನಾನ್ ಹೇಳಿದ್ದೇನೋ, ಏನು ಎದ್ದಿ ಮುಖ ಹಿಂಗಿದೆ ನೋಡು, ನಿನ್ ಮುಖ ನೋಡ್ಕೊ ಹೋಗು ಅಂತ. ನನ್ ಮುಖ ಚೆನ್ನಾಗಿದೆ, ನಿನ್ ಮುಖ ನೋಡು ಹೆಂಗಾಗಿದೆ, ಎದ್ದಿರೋದು ಊದ್ಕೊಂಡಿದೆ ಮುಖ. ಏನು ಮತ್ತೆ ಏನ್ ಮಾಡಿದ್ರಿ ಇವತ್ತು ನೀವೆಲ್ಲ? ಯಾರಲ್ಲ ನಾವೆಲ್ಲ ನೀನ್ ಎಲ್ಲೋಗಿದ್ದೆ ಹೇಳು ಬೆಳಗ್ಗೆ? ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಡುಗೆ ತಿಂಡಿ ಎಲ್ಲ ಮಾಡಿ ಪೂಜೆ ಮಾಡಿ ಸರ್ಕಲ್ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಎಷ್ಟೊಂದು ಜನ ಇದ್ರು ಗೊತ್ತಾ. ಸರ್ಕಲ್ ಮಾರಿಯಮ್ಮ ಅಲ್ಲ, ಸರ್ಕಲ್ ಮಾರಮ್ಮ. ಮಾರಮ್ಮ. ಸಾರಿ, ಎಲ್ಲ ಹಿಂಗೆ ಸರ್ಕಲ್ ಮಾರಮ್ಮನ ದೇವಸ್ಥಾನಕ್ಕೆ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಸರ್ಕಲ್ ಮಾರಮ್ಮ ಅಂತಂದ್ರೆ ಮಾರಮ್ಮ. ಸಾರಿ, ಸರ್ಕಲ್ ಮಾರಿಯಮ್ಮ. ಮಾರಿಯಮ್ಮ ಅಂತ ನಾರ್ಮಲಿ ಜಾಸ್ತಿ ಅದಲ್ಲ, ಸ್ವಲ್ಪ ಇವ್ರು ಬೇರೆಯವ್ರು ಹೇಳೋದು, ನಾವು ಜಾಸ್ತಿ ಹೇಳೋದು ಸರ್ಕಲ್ ಮಾರಮ್ಮ. ಓಕೆ ಓಕೆ ಸಾರಿ. ಇನ್ನು ಹಳುಬ್ರು ಹೇಳೋದು ಬಿಸಿಲು ಮಾರಮ್ಮ ಅಂತಾರ ದೇವಸ್ಥಾನಕ್ಕೆ. ನಾನು ಅದು ಯಾವಾಗ ಗೊತ್ತಾ ಆಷಾಢ ಬರೆ ಹೋಗಿದ್ದು, ಎಷ್ಟು ಕ್ಯೂ ಇದ್ರು ಅಂದ್ರೆ ಅಪ್ಪ, ಎಲ್ಲೋ ಚಪ್ಪಲ್ ಬಿಟ್ಟು ಎಷ್ಟೋ ದೂರ ಅಲ್ಲಿ ಹಿಂದೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ ಬಂದಿದ್ದು. ಸಿಕ್ಕಾಪಟ್ಟೆ ಇದ್ರು ಜನ. ಆಷಾಢ ಬೇರೆ ಅಲ್ವಾ, ಸೊ ಫಸ್ಟ್ ಶುಕ್ರವಾರ ಆಷಾಢದ್ದು. ಸೊ ಫುಲ್ ಕ್ರೌಡ್. ಇನ್ನು ಮೈಸೂರಿಗೆ ಹೋದ್ರಂತೂ ಚಾಮುಂಡಿ ಬೆಟ್ಟ 2000 ಅಂತ ಟಿಕೆಟ್ ವಿಶೇಷ ದರ್ಶನಕ್ಕೆ. ನಾನ್ ಯಾವಾಗ ಗೊತ್ತಾ ಹೋಗಿರೋದು, ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಹೋಗಿರೋದು ಅನ್ಸುತ್ತೆ. ಸ್ಕೂಲಲ್ಲಿ ಇದ್ದಾಗ ಹೋಗಿರೋದು ಆ ದೇವಸ್ಥಾನಕ್ಕೆ, ಹೋಗೇ ಇಲ್ಲ. ಆಯ್ತು, ನನ್ ತಲೆ ತಿನ್ಬೇಡ, ಎದ್ದು ಸುಮ್ಮನೆ. कैसा लगा मेरा मजाक? ನಾನೇನ್ ತಲೆ ತಿಂತೀನಿ? ಮತ್ತೆ ನೀನೇ ಏನ್ ಸಮಾಚಾರ ಹೇಳಿ, ಬೆಳಿಗಿಂದ ಏನ್ ಮಾಡ್ದೆ ಹೇಳು ಅನ್ಬಿಟ್ಟು ತಲೆ ತಿನ್ಬೇಡ ಅಂತ ಬರೀ ಇಂತದೇ ಹಂಗೆ ಕುಯ್ಕೊಂಡ್ ಕೂತ್ಕೊ ಅಂತಾರೆ. ಏನ್ ಕುಯ್ಕೊಂಡ್ ಕೂತ್ಕೊ ಅಂತಾರ. ನಾನು ಎದ್ದೋಗಲ್ಲ, ಇಲ್ಲೇ ಇರ್ತೀನಿ, ಇಲ್ಲೇ ಕುತ್ಕೊಂತೀನಿ. ನಾನು ಆ ಕಡೆ ಹೋಗ್ತೀನಿ. ಆಯ್ತು, ಇದು ನನ್ನ ಸೀಟ್. ಇದು ಏನ್ ಹೆಸರು ಬರ್ದಿದ್ಯಾ ತೋರ್ಸು. ರಾಜಾ ಸೀಟ್. ಇಲ್ಲ, ಇನ್ನೊಂದ್ ಸೀಟ್ ಇದೆಯಲ್ಲ ಕೇರಿನಲ್ಲಿ. ಇಲ್ಲಿ, ಇನ್ನೊಂದ್ ಸೀಟ್ ಇದೆಯಲ್ಲ, ಅವ್ರದ್ದು ರಾಜಾ ಸೀಟ್ ಮಾಡಿದಂಗೆ ನಾನು ಇದು ನಮ್ಮ ಮನೆಯಲ್ಲಿ ಅದು ರಾಜಾ ಸೀಟ್ ಅಂದ್ರೆ ಒಂದೇ ಇರ್ಬೇಕು. ಯಾಕೆ ಎರಡಿದೆ? ನಾನು ಹಿಂಗಿದೀನಿ ಅಂತ ಹಿಂಗೆ ಬಿದ್ಬಿಟ್ಟಿದ್ಯಾ. ನೋಡಿ, ಕಡಿಮೆ ಏನಿಲ್ಲ. ನಂಗ್ ಮಾತಾಡಕ್ ಬರಲ್ಲ ಗೊತ್ತು ಎಲ್ಲಾರ್ಗೂನು. ಕೆಪ್ರು ನಾನ್ ಜಾಸ್ತಿ ಮಾತಾಡಕ್ ಬರಲ್ಲ ಅಂತ. ಕೆಪ್ರು, ಅದು ಕೆಪ್ರು ಮುಂಡಿದ್ರು ಅಂತ. ನಾನು ಸ್ವಲ್ಪ ಅವಾಗ ಸ್ಲ್ಯಾಂಗು ಇದು ಬೈತಾ ಇರ್ತೀನಿ ಹಂಗೆ. ಕ್ಯಾಮ್ರಾ ಅಂದ್ಬಿಟ್ಟು ನಾನೇನು ಡೌ ಮಾಡಕ್ ಹೋಗಲ್ಲ. ಅವ್ಳು ಹೇಳ್ದಂಗೆ ಡೌರಾಣಿ ಡೌರಾಜ ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಅವಾಗ ಬೇಕಾದ್ರೆ ಬೀಪು ಬರ್ಬೋದು. ಹೋಗು, ಬರ್ತಾ ಇದ್ರೆ ಏನು ಕೂತು ಆಯ್ತು. ಸುಮ್ಮನೆ ಇವಳ ಹತ್ರ ಕೂತ್ಕೊಂಡಿದ್ರೆ ನಾನು ಬೇಕಾದ್ರೆ ಈಗ ಜಗಳ ಆಡ್ಬಿಡ್ತೀನಿ ಜೊತೆಗಳ ಜೊತೆ, ಹಂಗೆ ಮಾತಾಡ್ಕೊಂಡಿದ್ರೆ. ಹಂಗೆ ಸ್ವಲ್ಪ ಮಾತಾಡ್ತಿ. ಇವಾಗಲೇ ನೋಡಿದ್ರಲ್ಲ, ಅಲ್ಲ ಇವಾಗ್ಲೇ ನೋಡಿದ್ರಲ್ಲ. ಹೇಳು ಏನ್ ಮಾಡ್ದೆ ಬೆಳಿಗ್ಗೆಯಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಸಾಕು ಎದ್ದೋಗು, ಕೋದಿದೆ ಎಷ್ಟ್ ಕೊರಿತ್ಯಾ ಅಂತ ಆತರ. ಅದೇ ನಾನು ಆಫ್ ಹೇಳು ಫುಲ್ ಆದ್ರೂ ಒಂದ್ ಪಕ್ಷ ತಡ್ಕೋಬಹುದು, ಆಫ್ನ ತಡ್ಕೊಳಕ್ ಆಗುತ್ತಾ? ಅಪ್ಪ, ಹಿಂಗೆ ಸ್ಪ್ಲಿಟ್ ಪರ್ಸನಾಲಿಟಿ. ಅನಿಯನ್ ನೋಡಿದೀರಾ? ಅನಿಯನ್ ಹಂಗೆ ಕೋತಿ ಮುಂಡೆ ಸಾಕು. See you soon.